ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಿಂಧುಗೌಡ. ಇವತ್ತಿನ ವ್ಲಾಗ್ ಎಷ್ಟು ಟೈಮು 10:45 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಟಿಫನಾ? ಹೊಡಿ ಉಂಟು ಸಿಕ್ಕಿಲ್ಲ. ಬಿಸಿಬೇಳೆ ಬಾತ್. ಕಳೆ ಬೀಜ ಹಾಕ್ಕೊಳಮ್ಮ, ನಂಗೆ ಕಳೆ ಬೀಜ ಇಷ್ಟ ಇಲ್ಲ. ಖಾರ ಬಂದಿಲ್ಲಲ್ಲ. ಬಿಸಿಬೇಳೆ ಬಾತ್. ಎಲ್ಲಿಗೆ? ಅಂಗಡಿಗೆ ಹೋಗಲ್ಲ, ಹೋಗೋ. ಗಾಯ್ಸ್, ಆಚೆ ಕಡೆ ಆಶ್ಚರ್ಯ ಗಾಳಿ ಏನು ಬೀಸ್ತೈತಂದರೆ ಬಟ್ಟೆ ಗಾಳಿ. ಎಷ್ಟು ಗಾಳಿ ನೋಡಿ, ಸಿಕ್ಕಾಬಟ್ಟೆ. ನಂಗೆ ಇಷ್ಟೊಂದು ಬೇಡ. ಖಾರ ಬುಂದಿ ಇಲ್ದಿರೋ ಬಿಸಿಬೇಳೆ ಬಾತ್ ತಿನ್ನಿಸ್ತಾ ಇದ್ದೀನಿ. ಹಾಂ, ಹೋಗು ನೀನೇ. ಇಷ್ಟೊಂದು ಬೇಡ, ಆಮೇಲೆ ಎತ್ಕೊಬಿಡು ಸ್ವಲ್ಪ. ಅಂತಿ ಮಲ್ಗೆವ ಹೆಂಗೆ ಮಾಡೋಣ? ಎಲೆ ಅರ್ಧ ಕಟ್ಟು 60 ರೂಪಾಯಿ. ಅರ್ಧ ಕಟ್ಟು ಎಲೆ ಕೊಡಿ. ಹಂಗೆ ಸಾಮಾನಿಗೆ ಅಲ್ಲ, ಬಿರಿ ಹೂವು 40 ರೂಪಾಯಿ. ಕಾಲು ಕೆ ಜಿ 100 ರೂಪಾಯಿ. 100 ಗ್ರಾಮ್ 40 ರೂಪಾಯಿ ಸಾಕು. ಗುಲಾಬಿ 50 ರೂಪಾಯಿ ಕಾಲು ಕೆ ಜಿ. ಹಾಂ, ಒಂದ್ಮೇಲೆ ಅಂತಿ ಒಂದು ಮಾಳೆ ಮಲ್ಲಿಗೆ ಹೂವು ಕೊಡಿ. ಅರ್ಧ ಕಟ್ಟು ಎಲೆ ಕೊಡಿ. ಕಳ್ಸಕ್ಕೆ ಐತೆ ತಾನೆ ಅಂತಿ? ಹಂಗೆ ಕಳ್ಸಕ್ಕೆ ಬೇರೆ 10 ರೂಪಾಯಿ ಕೊಡಿ. ಅದರಲ್ಲೇ ಇವಾಗ ಓಪನ್ ಮಾಡ್ತಿದ್ದೀರಾ? ಹಾಂ, ನಾನು ಅದಕ್ಕೆ ಎಲ್ಲೋಯ್ತು ಒಂದ್ಸತಿ ಬಂದಿದ್ನಲ್ಲ ಆಂಟಿ. ಹಾಂ, ನಾನು ಅಮ್ಮ ಬಂದಿದ್ವಲ್ಲ, ಅದಕ್ಕೆ ಎಲ್ಲೋಯ್ತು ಅಂತ ಹುಡ್ಕೊಂಡು ಬಂದೆ. ಆಮೇಲೆ ಮುಂದೆ ಹೋಗ್ಬಿಟ್ಟಿದ್ದೆ, ತಿರ್ಗಾ ಹಿಂದೆ ಬಂದೆ. ಸಾಮಾನ್ಗೆ ಕೊಡಿ ಬಿಡಿ. ಎಷ್ಟು? 40 ರೂಪಾಯಿ. ಹಾಂ, 100 ಗ್ರಾಮ್ನ ಹಾಕ್ಬಿಡಿ. ತಗೊಂಡು ಹೋಗ್ತಾರೆ. ತಿರ್ಗಾ ಏನಪ್ಪ ಹೇಳ್ದು ಅಂದ್ಕೊಂಡ್ರೆ, ನಾಳೆ ತಲೆಗೆ ಸ್ನಾನ ಮಾಡಬೇಕಲ್ವ, ಅದಕ್ಕೆ ಎಣ್ಣೆ ಹಚ್ಚೋಣ ಅಂತ. ಅದಕ್ಕೆ ನಂದು ಹೇರ್ ರೆಮಿಡಿ ಏನು ಅಂತ ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ ಬಂದೆ. ಲೆಟ್ಸ್ ಸ್ಟಾರ್ಟ್. ನಾನು ಹೇಗೆ ನಾನು ಹೇರ್ನ ಮೇಂಟೈನ್ ಮಾಡ್ತೀನಿ ಅಂತ. ಫಸ್ಟು ಇನ್ನೂ ತುಂಬ ಲಾಂಗ್ ಇತ್ತು, ಇವಾಗ ಶಾರ್ಟ್ ಮಾಡಿಸಿದ್ದೀನಿ. ಆಗಲೇ ಕಟ್ ಮಾಡಿಸಿ 4 ವೀಕ್ಸ್ ಅಲ್ಲ 4 ಮಂತ್ಸ್ ಆಯಿತು. ತುಂಬ ತುಂಬ ಶಾರ್ಟ್ ಮಾಡಿಸ್ಬಿಟ್ಟಿದೆ. ಇಷ್ಟು ಮಾಡಿಸ್ಬಿಟ್ಟಿದೆ. ತಿರ್ಗಾ ಗ್ರೋತ್ ಆಗಿದೆ, ತಿರ್ಗಾ ಮಾಡಿಸ್ಬೇಕು.
ಒಂದೊಂದ್ಸಲ ಮೇಂಟೈನ್ ಮಾಡೋಕ್ಕಾಗ್ದಿರೋ ಒಂದೊಂದ್ಸಲ ಕಟ್ ಮಾಡಿಸ್ಬಿಡೋಣ ಅನ್ಸುತ್ತೆ. ಒಂದೊಂದ್ಸಲ ಇಲ್ಲೇ ಬಿಡು ಏನಾಗಲ್ಲ. ನನಗೂ ಇಷ್ಟನೇ ಲಾಂಗ್ ಹೇರ್, ಆದರೆ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಸ್ವಲ್ಪ. ಸ್ವಲ್ಪ ಹಲ್ಲೆಣ್ಣೆ, ಅದ್ರ ಜೊತೆಗೆ ಮಿಕ್ಸಿಂಗ್ ಸ್ವಲ್ಪ ಕೊಬ್ಬರಿ ಎಣ್ಣೆ, ಚೂರು ಹಲ್ಲೆಣ್ಣೆ ಹಾಕ್ಬಿಡೋಣ. ಅದಾದಮೇಲೆ ರೋಸ್ಮೆರಿ ಸ್ವಲ್ಪ, ಅದಾದಮೇಲೆ ಕರಿಬೇವು, ಇವಾಗ ಬಾಯ್ಲ್ ಮಾಡೋಣ ಬನ್ನಿ. ಫುಲ್ ಸಣ್ಣದಾಗಿ ಇಟ್ಕೊಳ್ಳಿ, ಪುರಿನ ಇಟ್ಕೊಂಡು ಥರ ಇಟ್ಕೊಳ್ಳಿ. ಸ್ಲಿಮ್ಮಲ್ಲೇ ಆಗಲಿ ಚೆನ್ನಾಗಾಗುತ್ತೆ. ಫಾಸ್ಟಾಗಾದರೆ ಎಲೆ ಎಲ್ಲ ಸೀದೋಗ್ಬಿಡುತ್ತೆ. ಈ ಥರ ಆದರೆ ಚೆನ್ನಾಗಿರುತ್ತೆ. ನಾನು ಒಂದೊಂದ್ಸಲಿ ಒಂದು ಮಂತ್ಗೆ ಆಗೋ ಥರ ಮಾಡಿ ಇಟ್ಕೊತೀನಿ. ಈ ಮನೆಗೆ ಬಂದಮೇಲೆ ಅಷ್ಟೊಂದು ಮಾಡಿಟ್ಕೊತಾ ಇಲ್ಲ. ಈ ಥರ ಸುಮ್ಮನೆ, ಇಲ್ಲಾಂದ್ರೆ ಒಂದೊಂದ್ಸತಿ ಬರೀ ಕೊಬ್ಬರಿ ಎಣ್ಣೆ ಹಲ್ಲೆಣ್ಣೆ ಎರಡು ಬಾಯ್ಲ್ ಮಾಡಿಬಿಟ್ಟು ಹಾಕ್ಕೊತೀನಿ. ಒಂದೊಂದು ಸತಿ ಈ ಥರ. ಇನ್ನೊಂದೊಂದು ಸತಿ ಒಂದು ಮಂತ್ಗಾದರೆ ಬೆಟ್ಟದ ನೆಲ್ಲಿಕಾಯಿ, ಬೇವಿನ ಸೊಪ್ಪು, ಕರಿಬೇವು ಮತ್ತು ವಿಳ್ಯದೆಲೆ, ರೋಸ್ಮೆರಿ, ಮೆಂತ್ಯ ಆ ಥರ ಎಲ್ಲ ಹಾಕ್ಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಒಂದು ಮಂತ್ಗೆ ಆಗೋಷ್ಟು ಥರ ಇಟ್ಕೊತೀನಿ. ಅರ್ಜೆಂಟಿಗೆ ಅಂದರೆ ಈ ಥರ ಮಾಡ್ಕೊತೀನಿ. ಮತ್ತು ಈರುಳ್ಳಿ, ಅಲೋವಿರೋ ಆ ಥರ ಎಲ್ಲ ಮಾಡಿ ಬಾಯ್ಲ್ ಮಾಡಿ ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ಲಿಮ್ಮಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇದು ತುಂಬ ಚಿಕ್ಕದಾಯಿತು ಬೌಲು. ದೊಡ್ಡದು ನಾನು ಒಂದು ದೊಡ್ಡದಾಗಿ ಬಾಂಡೆ ಥರ ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ಮಾಡ್ಕೊಂಡು ಇದರಲ್ಲಿ ಈ ಥರ ಆದಾಗ ಚೆಲ್ಲೋಗ್ಬಿಡುತ್ತೆ. ಒನ್ ಮಂತ್ ರೆಮಿಡಿ ನೆಕ್ಸ್ಟ್ ಟೈಮ್ ಯಾವಾಗಾರ ತೋರಿಸ್ತೇನೆ. ಸಾಕು, ಇಷ್ಟು ಕರೆಕ್ಟಾಗಿ ಆಗಿದೆ. ಅದಾದಮೇಲೆ ಈ ಥರ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಳ್ಳಿ 2. ಎಲ್ಲಾಂದ್ರೂ ನಡೀತತ್ತೆ, ಆಪ್ಷನಲ್ಲು. ಈ ಥರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು 2 ಹಾಕ್ಕೊತೀನಿ, ಅವಾಗ ಒಂದು ಹಾಕ್ಕೊಂಡೆ ತಿರ್ಗಾ ಇವಾಗ. ಅಷ್ಟೊತ್ತಿಗೆ ಇದು ಆರೋಷ್ಟೊತ್ತಿಗೆ ಅಮ್ಮಂಗೆ ಕಾಫಿ ಮಾಡಿಕೊಟ್ಬಿಡ್ತೀನಿ. ಈ ಥರ ಸ್ವಲ್ಪ ತಾರಲಿ, ಅದಾದಮೇಲೆ ಹಚ್ಕೊತೀನಿ.
ಅವಾಗ ಎಣ್ಣೆ ಕಾಯಿಸಿದ್ನಲ್ಲ, ಹಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ರೋಸ್ಮೆರಿ, ಕರಿಬೇವು ಹಾಕಿ ಎಣ್ಣೆ ಬಾಯ್ಲ್ ಮಾಡಿದ್ನಲ್ಲ, ಇವಾಗ ಆರಿದೆ. ಇದು ಏನು ತಿಕ್ಕೊಳ್ಳೋದು ಅಂದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಡ್ಯಾಂಡ್ರಫ್ ಆಗೋದಿಲ್ಲ ಮತ್ತು ದೇಹಕ್ಕೆ ತಂಪಾಗಿರುತ್ತೆ. ಯಾಕೆಂದರೆ ಹಳ್ಳೆಣ್ಣೆ ಹಾಕಿದ್ದೀವಲ್ಲ, ಚೆನ್ನಾಗಿರುತ್ತೆ. ಬೆಳವಣಿಗೆನೂ, ಕೂದಲು ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೇನೆ. ನಾನು ಆಗಲೇ ಮ್ಯಾಕ್ಸಿಮಮ್ ಒಂದು 2 ಇಯರ್ಸಿಂದ ಇದನ್ನೇ ಟ್ರೈ ಮಾಡ್ತಾ ಇರ್ತೀನಿ ನಾನು. ಒಂದೊಂದ್ಸಲಿ ಅವಾಗೆಲ್ಲ ಕಾಯಿ ಸಿಕ್ಕೊತಾ ಇದೆ, ಇಲ್ಲಿಗೆ ಬಂದಮೇಲೆ ಬಾಯ್ಲ್ ಮಾಡಿ ಇಟ್ಕೊಳ್ಳಲ್ಲ. ಈ ಥರ 2 ಭಾಗ ಮಾಡಿಕೊಂಡು ಕೂದಲನ್ನು ಸಿಕ್ಕೊಡ್ಕೊಬಿಡಿ. ನಾನು ಎಣ್ಣೆ ಹಾಕಿದ್ಮೇಲೆ ಮತ್ತೆ ಸಿಕ್ಕೊಡ್ಕೊಳಕ್ಕೆ ಹೋಗೋದಿಲ್ಲ, ಅದಕ್ಕೆ ಫಸ್ಟೇ ನಾನು ಸಿಕ್ಕೊಡ್ಕೊಬಿಡ್ತೀನಿ. ನಾನು 6 ಮಂತ್ಗೆ ಒಂದ್ಸಲ ಹೇರ್ ಕಟ್ ಮಾಡಿಸ್ತಾನೆ ಇರ್ತೀನಿ. ತಿರ್ಗಾ ಬೆಳೆದಿದೆ. ಈ ಥರ ಬಾಯ್ಲ್ ಮಾಡಿ ಹಾಕ್ಕೊಂಡ್ರೆ ಬೇಗ ಗ್ರೋತ್ ಆಗುತ್ತೆ ಹೇರು. ಮತ್ತು ಈ ಹೊಸ ಮನೆಗೆ ಬಂದಮೇಲೆ ಈ ನೀರು ಸೆಟ್ ಆಗಿಲ್ವಾ ಅನಿಸುತ್ತೆ ಮೋಸ್ಟ್ಲಿ, ಅಥವಾ ಸೆಟ್ ಆಗಬೇಕನ್ನೋ ನಿಧಾನ ಏನೋ ಗೊತ್ತಿಲ್ಲ. ಸ್ವಲ್ಪ ಏರ್ ಫಾಲ್ ಆಗ್ತಾಯಿದೆ, ನೋಡೋಣ ಯಾವಾಗ ಸರಿ ಹೋಗುತ್ತಾ ಅಂತ. ಅದಕ್ಕೆ ಮತ್ತೆ ಇದೇ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ನನ್ನ ಕೂದಲು ಮ್ಯಾಕ್ಸಿಮಮ್. ಈ ಮನೆಗೆ ಬಂದಾಗ, ಆ ಮನೇಲಿದ್ದಾಗ ಇಷ್ಟು ಉದುರುತ್ತಾ ಇರಲಿಲ್ಲ, ಈ ಮನೆಗೆ ಬಂದಮೇಲೆ ಇಷ್ಟು. ನಿಮಗೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿದೆ ನನ್ನ ಹೇರ್ ಅಂತ. ನೋಡಿ ಹಿಂಗಿದೆ, ಇಷ್ಟು ಈಗ ಹಳ್ಳೆಣ್ಣೆ ಹಾಕಿದ್ದೀವಲ್ಲ ಅದಕ್ಕೆ. ಮತ್ತು ಸ್ಮೆಲ್ಲು ಘಮ ಘಮ, ಕರಿಬೇವು ಮತ್ತು ರೋಸ್ಮೆರಿ ಹಾಕಿದ್ದೀವಲ್ಲ ಅದರಿಂದ ಘಮ ಘಮ ಅಂತಿದೆ. ನೋಡಿ ಈ ಥರ ಸೆಂಟರ್ಗೆ ನಾನು ಕೊಬ್ಬರಿ ಎಣ್ಣೆಗಿಂತ ಹಳ್ಳೆಣ್ಣೆ ಜಾಸ್ತಿ ಮಿಕ್ಸ್ ಮಾಡ್ತೀನಿ ಇದಕ್ಕೆ. ಅದಾದಮೇಲೆ 1-2 ನಿಮಿಷ ಮಸಾಜ್ ಕೊಡಿ ನೀಟಾಗಿ ನಿಧಾನಕ್ಕೆ.
ಮಾಡಬೇಡಿ. ಅವಳನ್ನ ಹೇಗೆ ಕರ್ಕೊಂಡ್ಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಕೆಲಸ ನನಗೆ ಬಿಟ್ಬಿಡಿ. ಒಟ್ಟಿನಲ್ಲಿ ಈ ಪ್ಲಾನ್ ಸಕ್ಸಸ್ ಆಗೋ ಥರ ಮಾಡೋಣ. ನಾವೆಲ್ಲ ಈ ಸಲ ಭಾಗ್ಯಂಗೋಸ್ಕರ ಗೆಲ್ಲಬೇಕು. ನಿಮ್ಮಿಬ್ಬರ ಜೊತೆಲಿ ನಾನು ಯಾವಾಗಲೂ ಇದ್ದೇ ಇರ್ತೀನಿ. ಶ್ರೇಷ್ಠರಾಗಿ ನೀನು ಇದೇ ಕಡೆ ಮಾಡಿ ಹಬ್ಬ. ಧಾರಾಳ ಮಾಡ್ಬೋದು. ಇನ್ನು 10 ನಿಮಿಷಕ್ಕೆ ಮಗುನ ವಾರ್ಡ್ ಶಿಫ್ಟ್ ಮಾಡ್ತೀವಿ. ಫುಲ್ಲು ಟೈಟಾಗಿ ಎಣ್ಕೊಬೇಡಿ, ಲೂಸಾಗಿ ಎಣ್ಕೊಳ್ಳಿ. ಮಗುಗೇನೂ ಆಗಿಲ್ಲ. ಡಾಕ್ಟರ್ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಏನ್ ಹೇಳ್ತಿದ್ದೀರಾ ಶ್ರೀ? ಮಗು ಟ್ರೀಟ್ಮೆಂಟ್ ಕೊಟ್ಟಿದ್ದು ಡಾಕ್ಟರ್ ಅಲ್ವಾ? ತುದಿವರೆಗೆ ಅನ್ಕೊಂಡು ಹಿಂಗೆ ಥರ ಲಬ್ಬರ್ ಹಾಕ್ಬಿಡಿ. ಅಷ್ಟೇ, ಮುಗೀತು. ನೈಟ್ ಊಟ ಬಂದು ರಾಗಿ ರೊಟ್ಟಿ, ಅದ್ರ ಜೊತೆ ಕಾಂಬಿನೇಷನ್ ಏನಮ್ಮ? ಕಾಯಿ ಚಟ್ನಿ. ಕಾಯಿ ಚಟ್ನಿ. ಎಷ್ಟು ನಿಮಿಷ ಮುಚ್ಚಬೇಕು? 5 ನಿಮಿಷ. 5 ನಿಮಿಷ. ಐದು ನಿಮಿಷ ಆದಮೇಲೆ ಹಿಂಗೆ ಬರುತ್ತೆ ನೋಡಿ, ಎಷ್ಟು ತೆಳ್ಳಗಿದೆ. ಚಪಾತಿ ಇದ್ದಂಗೆ ಇರುತ್ತೆ, ಸಖತ್ತಾಗಿರುತ್ತೆ. ನಂದು ಊಟ ಮುಗೀತಮ್ಮ, ಇನ್ನೂ ಊಟ ಮಾಡ್ತಿದ್ದಾರೆ. ನಾನು ಊಟ ಮುಗಿಸ್ಕೊಂಡು ಯಾವಾಗಲೂ ಎವ್ರಿ ನೈಟ್ ಊಟ ಮುಗಿಸ್ಕೊಂಡು ವಾಕಿಂಗ್ ಮಾಡ್ತೀನಿ. ಅದಕ್ಕೆ ವಾಕಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಬೇಕು. ಥ್ಯಾಂಕ್ ಯು ಸೊ